ಸುಂದರಿ ವೈಯಾರಿ ಶುದ್ಧ ಮನದಿ ಮಾಲಿಂಗನ ಹತ್ತಿದೆ ಶುದ್ಧ ಮನದಿ ಮಾಲಿಂಗನ ಹತ್ತಿದೆ ಮುಕ್ತೆಯು ಹೊರಟಳು ತಿಂಗಾರಿ ಮುಕ್ತೆಯು ಹೊರಟಳು ತಿಂಗಾರಿ ಉಡುಪಿಯ ಕ್ಷೇತ್ರ ಪಕ್ಕದಲ್ಲಿರುವುದೇ ಉದ್ಯಾವರ ಎನ್ನುವುದಾಗಿ ಈ ಉದ್ಯಾವರವನ್ನು ಆಳುವಂತ ಅಧಿಕಾರಿ ಎನಿಸಿಕೊಂಡವರು ನನ್ನ ಅಣ್ಣ ಮಾರನಾಳುವ ಅವರಿಗೆ ಪ್ರೀತಿಯ ತಂಗಿ ಎನಿಸಿಕೊಂಡೆ ನಾನು ಸಿಂಗಾರಿ ಎನ್ನುವುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಯೋಗ್ಯವಾದಂತಹ ಗುರುವನ್ನೇ ಆರಿಸಿ ವಿದ್ಯಾ ಬುದ್ಧಿಗಳನ್ನೆಲ್ಲ ಕೊಡಿಸಿದ್ದಾನೆ ನನ್ನ ಅಣ್ಣ. ಯಾವ ರೀತಿಯ ಕುಂದುಕೊರತೆಯನ್ನು ನನ್ನ ಪಾಲಿಗೆ ಕಾಣಿಸಿಕೊಟ್ಟಮ ಇಲ್ಲಿಯ ತನಕ ಅಲ್ಲ. ಆದರೆ ದಿನನಿತ್ಯದ ಪದ್ಧತಿಯಾದರೂ ಏನು ನನ್ನದು ಅಣ್ಣನಿಂದ ಅನುಮತಿಯನ್ನು ಪಡೆದು ನಮ್ಮ ಆರಾಧ್ಯ ದೇವನಾಗಿರುವಂತಹ ಮಾಲಿಂಗೇಶ್ವರನನ್ನು ಪೂಜೆ ಮಾಡುವುದು ನನ್ನ ಕರ್ತವ್ಯ. ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ. ಕಣ್ಣಿ ನೀಡಿದ ಫಲವನ್ನು ತುಳಿದುತ್ತ ತಿನ್ನುತ್ತ ಫಲವನ್ನು ತಿನ್ನುತ್ತ ಕಂಡನಾಗೆಯ ಕಣ್ಣುಗಳೆಂದು ಉಳ್ಳರು ತುಕವ ಹೃದಯಂತರಾಳದೆ ಉಂಡರು ತುಕವ ಹೃದಯಂತರಾಳದೆ ಯಾರು ನೀವರ ಊರವೆಲ್ಲಿಯೋ ಯಾರು ನೀವರ ಊರಗೆಲ್ಲಿಯ ಊರಗೆಲ್ಲಿಯೋ ಯಾರ ಮಗ ಬೆದರೇನೋ ಯಾರ ಮಗ ಬೆದರೇನೋ ವಂಶದ ಕಿರುತಿಯ ಅರುಗೂತ ಬರುವಿನ ಕಾರಣವನ್ನು ನಿಮ್ಮನ್ನು ಕಂಡಾಗ ಒಮ್ಮೆಲೆ
ಆಶ್ಚರ್ಯವಾಗಿ ಹೋಯಿತು. ಯಾಕೆ ಗೊತ್ತಾ? ದೇವಸ್ಥಾನದಿಂದ ದೇವರ ಪೂಜೆಯನ್ನು ಮುಗಿಸಿ ಬರುತ್ತಿರುವಂತಹ ಸಂದರ್ಭ ಈ ದಾರಿಯ ಮಧ್ಯದಲ್ಲಿ ಬಿದ್ದಿದ್ದೀರಿ ನೀವು. ಯಾರು ನೋಡಿಕೊಂಡು ಸುಮ್ಮನೆ ಹೋಗುವುದಕ್ಕೆ ಸಾಧ್ಯ ಹೇಳಿ? ನಾನು ತಂದಿರುವಂತಹ ತೀರ್ಥವನ್ನೇ ನಿಮ್ಮ ಮುಖಕ್ಕೆ ಸಿಂಪಡಿಸಿದೆ. ಹಸಿವೆ ನಿವಾರಣೆಗಾಗಿ ಮಣ್ಣನ್ನು ಕೊಟ್ಟೆ. ನಿವಾರಣೆ ಆಯ್ತು ತಾನೆ. ನಿಮ್ಮನ್ನು ನೋಡಿದ್ರೆ ಸಾಮಾನ್ಯವಾದಂತಹ ಮನೆತನದಲ್ಲಿ ಹುಟ್ಟಿದವರಾಗ ಕಾಣ್ತಾ ಇಲ್ಲ. ಒಂದು ದೊಡ್ಡ ಮನೆತನದ ವ್ಯಕ್ತಿಯಂತೆ ಕಾಣ್ತಾ ಇದ್ದೀರಿ. ನೀವ್ಯಾರು? ನಿಮ್ಮ ಊರಲ್ಲಿ ಯಾರು? ನಿಮ್ಮನ್ನು ಹೊಡೆದಂತ ಮಾತಾಪಿತರು ಯಾರು? ನಿಮ್ಮ ವಂಶದ ಕೀರ್ತಿಯನ್ನು ತಿಳಿಯಬೇಕಿರುವಂತಹ ಆಸೆ. ನಿಮ್ಮ ಹೆಸರೇನು? ಎಲ್ಲವನ್ನು ಹೇಳ್ತೀರಾ? ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾದೆ. ಹೌದು. ಬಿಸಿಲಿನ ಬೇಗುದಿಯನ್ನ ತಾಳಲಾರದೆ ನಾನು ತಲೆ ತಿರುಗಿ ಬಿದ್ದವನಾಗಿದ್ದೇನೆ. ಹಸುವೆಯಾಯಿತು ಅಂತ ಹೇಳಿದ್ರೆ ಎಂತ ತಪ್ಪಾಯ್ತು? ಹೌದಪ್ಪ. ಹೌದಪ್ಪ. ಹಸುವೆಯನ್ನ ದೂರ ಮಾಡಿದೆ, ಬಾಯಾರಿಕೆಯನ್ನು ನೀಗಿಸಿದೆ, ಮತ್ತೆ ಪ್ರಶ್ನೆ ಮಾಡಿದೆಯಲ್ಲ ನೀವ್ಯಾರು? ಹೌದು. ನೀನು ಹೇಳಿದ ಹಾಗೆ ದೊಡ್ಡ ಮನೆಯಲ್ಲಿ ಹುಟ್ಟಿ ಮೇಲೆ ಬಾಳಿ ಬದುಕಿದವ ನಾನು. ವರ್ತಮಾನ ಕಾಲದಲ್ಲಿ ಚಿತ್ತೂರು ಮನೆತನವನ್ನು ಆಳಿಕೊಂಡು ಬಂದವರು ನಮ್ಮಣ್ಣನಾದ ಚೆನ್ನಯ್ಯ ಶೆಟ್ಟಿ. ಅವರಿಗೆ ತಮ್ಮ ಮಂಜಯ್ಯ ಶೆಟ್ಟಿಯನ್ನು ಹಾಗೆ. ನೀವು ಶೆಟ್ಟೆಯ? ಹೌದು ಹೌದು. ಹೌದಾ? ಇಲ್ಲಿ ಬಂದು ಬೀಳೋದಕ್ಕೆ ಬೇಸರ. ಬೇಸರವಾ? ಜೀವನದಲ್ಲಿ ಜುಗುಪ್ಸೆಯನ್ನಗೊಂಡು ಮನೆಯನ್ನ ಬಿಟ್ಟು ಅಣ್ಣನಿಗೆ ವಿಷಯವನ್ನ ಹೇಳದೆ ಹೊರಟು ಬಂದವ ನಾನು. ಚಿತ್ತೂರಿನಿಂದ ನಡೆದು ಉಡುಪಿ ದೇವಸ್ಥಾನದವರೆಗೆ ಬಂದವ ನಾನು. ಹಾಗಾಗಿ ಇಲ್ಲಿ ಬಿದ್ದುಕೊಂಡಿದ್ದೇನೆ. ಈ ರೀತಿಯಾಗಿ ಉಪಚರಿಸಿದ ನೀನ್ ಯಾರು ಮತ್ತೆ ಹೇಳ್ತೀಯ? ಅಯ್ಯೋ, ನಾನು ನಿಮ್ ಜಾತಿಯವಳೆ. ಹೌದು. ನೀವು ಕೇಳಿರಬಹುದು ತಾನೆ ಉದ್ಯಾವರದ ವಿಚಾರವಾಗಿ. ಉದ್ಯಾವರದ ಅಧಿಕಾರಿ ಮಾರನಾಡು ಎನ್ನುವುದಾಗಿ. ಅವರಿಗೆ ತಂಗಿ ನಾನು. ನನ್ನ ಹೆಸರು ಸಿಂಗಾರಿ ಶೆಟ್ಟಿಯರಂತ. ಹೌದು. ಅಲ್ಲ, ಈಗ ನೀವೇನ್ ತೀರ್ಮಾನ ಮಾಡಿದ್ರಿ? ಮಾಡುವುದಂತದ್ದು ಮನೆ ಬಿಟ್ಟು ಬಂದ ಮೇಲೆ ನಮ್ಗೊಂದು ನೆಲೆಯಾಗಿ ನಿಲ್ಲುವುದಕ್ಕೊಂದು ಸ್ಥಳ ಬೇಕಲ್ಲ. ಹೌದು. ಆದ್ರಿಂದ ಈ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಇಲ್ಲೆಲ್ಲ ತಿರುಗ್ತಾ ಇರುವಂತ ಮಾಡಿ. ಹಾಗೆಲ್ಲ ತಿರುಗಬಾರ್ದು. ಹಾಗೆಲ್ಲ ತಿರುಗಿದ್ರೆ ಬಹಳ ನಿಮ್ಮ ಕುಲಕ್ಕೆ ಅಲ್ವಾ? ಅದಕ್ಕಾಗಿ ನೀವು ಒಂದು ಕೆಲಸ ಮಾಡಿ. ನೀವು ನಮ್ಮ ಮನೆಗೆ ಬಂದ್ರೆ ನನ್ನ ಅಣ್ಣನಲ್ಲಿ ವಿಷಯವನ್ನು ತಿಳಿಸಿ ನಿಮಗೆ ಆಶ್ರಯವನ್ನು ನಾನು ಕೊಡ್ತೇನೆ. ಅಷ್ಟೇ ಸಾಕು. ಹೌದಾ?